ಅಧಿಕಾರಿಗಳಿಗೆ ಸರ್ಕಾರದ ಪೊಲೀಸ್ನಿಂದ ನಾವೇನು ನಿರೀಕ್ಷೆ ಮಾಡ್ತೇವೆ ಅಂತಕ್ಕಂಥ ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದರು. ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರಬೇಕು. ಯಾಕೆಂದರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದ್ದರೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗ್ತದೆ. ಕಾನೂನಿನ ಸುವ್ಯವಸ್ಥೆಗೂ ಇನ್ವೆಸ್ಟ್ಮೆಂಟ್ ಅಂತ ನಾವೇನು ಬಂಡವಾಳ ಹೂಡಿಕೆ ಅಂತ ಮಾಡ್ತೀವಲ್ಲ, ಈ ಬಂಡವಾಳ ಹೂಡಿಕೆಗೂ ಸಂಬಂಧ ಇದೆ. ಕಾನೂನು ಸುವ್ಯವಸ್ಥೆ ಯಾವುದು ರಾಜ್ಯದಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಬಂಡವಾಳ ಜಾಸ್ತಿ ಆಗುತ್ತೆ, ಬಂಡವಾಳ ಹೂಡಿಕೆ ಜಾಸ್ತಿ ಆಗುತ್ತೆ. ಬಂಡವಾಳ ಹೂಡಿಕೆ ಜಾಸ್ತಿ ಆದರೆ ಉದ್ಯೋಗ ಸೃಷ್ಟಿಯಾಗ್ತದೆ. ಉದ್ಯೋಗ ಸೃಷ್ಟಿಯಾದರೆ ರಾಜ್ಯದ ಆರ್ಥಿಕ ಬೆಳವಣಿಗೆಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಈ ದೃಷ್ಟಿಯಿಂದ ಕಾನೂನಿನ ಸುವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಯವರಿಗೆ ಸೂಚಿಸಿದ್ದೆ. ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವರು, ಮಹಿಳೆಯರಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇರ್ಬೋದು, ಮಕ್ಕಳಿರ್ಬೋದು, ಈ ವರ್ಗದವರಿಗೆ ರಕ್ಷಣೆಯನ್ನು ಕೊಡಬೇಕು. ಮತ್ತು ಮನೆಗಳಲ್ಲಿ ಒಂಟಿಯಾಗಿ ವಾಸ ಮಾಡ್ತಕ್ಕಂಥ ಜನರಿಗೆ ರಕ್ಷಣೆಯನ್ನು ಕೊಡಬೇಕು. ಅದಕ್ಕೋಸ್ಕರ ಹಿರಿಯ ಅಧಿಕಾರಿಗಳು, ಅವರು SP ಗಳಿರ್ಬೋದು, DCPಗಳಿರ್ಬೋದು, DIGಗಳಿರ್ಬೋದು, ಎಲ್ಲ ಅಧಿಕಾರಿಗಳು ಕೂಡ ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ಗಳಿಗೆ ಭೇಟಿ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು, ಮೇಲ್ವಿಚಾರಣೆ ಮಾಡಬೇಕು, ಅವರಿಗೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ಆ ದಿಕ್ಕಿನಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ನಮ್ಮ ಕರ್ನಾಟಕದ ಪೊಲೀಸ್ನವರು ಪ್ರಯತ್ನವನ್ನು ಹೆಚ್ಚು ಮಾಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸಮಾಧಾನಕರವಾಗಿದೆ. ಯಾಕಂತಂದರೆ ಇಲ್ಲಿವರೆಗೆ ಯಾವುದೇ ನಮ್ಮಲ್ಲಿ ಕೋಮುಗಲಭೆಗಳು ನಡೆದಿಲ್ಲ. ಕೋಮುಗಲಭೆಗಳು ಸಣ್ಣ ಪುಟ್ಟವಾಗಿದ್ದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ. ಇತ್ತೀಚೆಗೆ ಸೈಬರ್ ಕ್ರೈಮ್ಗಳು ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಒಂದು ಸೈಬರ್ ಕ್ರೈಮ್ ಬ್ರಾಂಚ್ ಇದೆ. ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ. ಈಗ ನಮ್ಮಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಇಕ್ವಿಪ್ಮೆಂಟ್ಸು ಸ್ವಲ್ಪ ಕೊರತೆ ಇದ್ದರೂ ಕೂಡ, ಆದರೆ ಆಧುನಿಕ ತಂತ್ರಜ್ಞಾನ ಇರ್ತಕ್ಕಂಥ ಇಕ್ವಿಪ್ಮೆಂಟ್ಗಳು ಸಾಕಷ್ಟು ಕರ್ನಾಟಕದಲ್ಲಿ ಇದ್ದಾವೆ. ಅದನ್ನು ಬಳಸ್ಕೊಂಡು ಅಪರಾಧಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಸೈಬರ್ ಕ್ರೈಮ್ಗಳನ್ನು ಪತ್ತೆ ಹಚ್ಚತಕ್ಕಂಥದ್ದು, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದ್ದೀನಿ. ಜೊತೆಗೆ FIR ಕೂಡ ಈಗ ಎಲ್ಲ ಬಂದಂಥ FIRಗಳನ್ನು ಕೂಡ ಮಾಡಬೇಕು. ಜೊತೆಗೆ ಪೊಲೀಸ್ನವರು ಜನಸ್ನೇಹಿಯಾಗಿರಬೇಕು. ಪೊಲೀಸ್ ಸ್ಟೇಷನ್ಗೆ ಬಂದಂಥ ಜನರಿಗೆ ಸಾಂತ್ವನ ಹೇಳಿ ಅವರಿಗೆ ಅವ್ರ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಹೆದರಿಕೆ ಬರ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು. ಸೊ ಪೊಲೀಸ್ ಸ್ಟೇಷನ್ಗೆ ಹೋದವ್ರಿಗೆ ಪೊಲೀಸ್ನವ್ರ ಮೇಲೆ ವಿಶ್ವಾಸ, ನಂಬಿಕೆ
ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಪೊಲೀಸ್ನವರು ಅಂತ ಹೇಳಿದ್ದೀನಿ. ಜೊತೆಗೆ FIR ಆದಮೇಲೆ ಇನ್ವೆಸ್ಟಿಗೇಷನ್ನಲ್ಲಿ ಗುಣಮಟ್ಟದ ತನಿಖೆ ಆಗಬೇಕು. ಗುಣಮಟ್ಟದ ತನಿಖೆ ಆದರೆ ಶಿಕ್ಷೆ ಪ್ರಮಾಣನೂ ಕೂಡ ಜಾಸ್ತಿ ಆಗುತ್ತೆ, ಕನ್ವಿಕ್ಷನ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ತನಿಖೆಯಲ್ಲಿ ಗುಣಮಟ್ಟ ಇಲ್ಲದೆ ಹೋದರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಿಬಿಡ್ತದೆ. ಅದಕ್ಕೋಸ್ಕರ ಗುಣಮಟ್ಟದ ತನಿಖೆಯನ್ನು ಮಾಡಬೇಕು. ಅದು ಎಲ್ಲೆಲ್ಲಿ ಲೋಪಗಳಿದೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಧಿಕಾರಿಗಳು, ಸೀನಿಯರ್ ಆಫೀಸರ್ಸ್, ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ಗಳಿಗೆ ಮಾರ್ಗದರ್ಶನ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಆ ಥರದ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಅವರ ಕನ್ವಿಕ್ಷನ್ ರೇಟು ನಾನು ಹಿಂದೆ ಮಾಡಿದಾಗ ಭಾಳ ಕಡಿಮೆ ಇತ್ತು. 2021ರಲ್ಲಿ ಭಾಳ ಕಡಿಮೆ ಇತ್ತು, 22ರಲ್ಲೂ ಕಡಿಮೆ ಇತ್ತು, 23ರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನಾವು ಬಂದ ಮೇಲೆ. ಅದನ್ನು ಇನ್ನೂ ರಾಷ್ಟ್ರದ ಸರಾಸರಿ ಇರ್ತಕ್ಕಂಥದ್ದು 33%, 33-34% ಇದೆ. ಅದಕ್ಕಿಂತ ಮೇಲೆ ಹೋಗಬೇಕು ಅಂತ ಸೂಚಿಸಿದ್ದೀನಿ ನಾನು. ಕನ್ವಿಕ್ಷನ್ ರೇಟು ರಾಷ್ಟ್ರ ಸರಾಸರಿಗಿಂತ ಮೇಲೆ ಹೋಗಬೇಕು. ನಾವು ಯಾರೂ ಕೂಡ ಭಯದ ವಾತಾವರಣದಲ್ಲಿ ಇರಬಾರ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಯಾರೂ ಕೂಡ ಭಯದ ವಾತಾವರಣದಲ್ಲಿ ಇರಬಾರ್ದು. ಸೊ ಇದು ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ. ಕನ್ವಿಕ್ಷನ್ ರೇಟನ್ನು ಹೆಚ್ಚು ಮಾಡಿ ಅಂತ ಹೇಳಿದ್ದೀನಿ. ಮತ್ತು ಇನ್ವೆಸ್ಟಿಗೇಷನ್ ಮಾಡುವಾಗ ಚಾರ್ಜ್ ಶೀಟು ವಿಳಂಬ ಆದರೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಆದಷ್ಟು ಜಾಗ್ರತೆ, ಅಂದರೆ 60 ದಿನದೊಳಗಡೆ ಈ ದೌರ್ಜನ್ಯ ಪ್ರಕರಣಗಳಲ್ಲಿ, ಅದು ಮಹಿಳೆಯರದಿರ್ಬೋದು, ಪರಿಶಿಷ್ಟ ಜಾತಿಯರು ಇರ್ಬೋದು, ಪರಿಶಿಷ್ಟ ವರ್ಗದವರು ಇರ್ಬೋದು, ಮಕ್ಕಳಿರ್ಬೋದು, 60 ದಿನದೊಳಗಡೆ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕು ಕೋರ್ಟ್ ಮುಂದೆ. ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರು ಸ್ಪೆಷಲ್ ಕೋರ್ಟ್ಗಳನ್ನು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೇವೆ. ಒಟ್ಟಾರೆಯಾಗಿ ಶಿಕ್ಷೆ ಪ್ರಮಾಣ ಹೆಚ್ಚಾದರೆ ಅಪರಾಧಗಳು ಇಳಿಮುಖ ಆಗ್ತವೆ. ಸೊ ಇದನ್ನು ಭಾಳ ಸ್ಪಷ್ಟವಾದಂಥ ಸೂಚನೆಯನ್ನು ಪೊಲೀಸ್ ಇಲಾಖೆಯವರಿಗೆ ಕೊಟ್ಟಿದ್ದೀನಿ. ಆಮೇಲೆ ಈ ಬೀಟ್ ಮಾಡ್ತಾರಲ್ಲ ಪೊಲೀಸ್ನವರು, ಅದ್ರ ಬಗ್ಗೆ ಗೃಹ ಸಚಿವರು ಹೇಳಿದ್ದಾರೆ, ನಾನು ಕೂಡ ಹೇಳಿದ್ದೀನಿ. ಭಾಳ ಸ್ಪಷ್ಟವಾಗಿ ಬೀಟು ಹೆಚ್ಚು ಮಾಡಬೇಕು. ಆಮೇಲೆ ಅದನ್ನು ರಿಪೋರ್ಟ್ ಮಾಡಬೇಕು ಹೈಯರ್ ಆಫೀಸರ್ಗಳಿಗೆ, ರಿಪೋರ್ಟಲ್ಲಿ ಇನ್ಸ್ಪೆಕ್ಟ್ರಿಗೆ, DYSPಗೆ ರಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಹೊಯ್ಸಳ ಕೂಡ ಅದರ ಮೇಲೆ ಸೂಪರ್ವಿಷನ್ ಜಾಸ್ತಿ ಮಾಡಬೇಕು. ಈ ಹೊಯ್ಸಳ ಇದಾವಲ್ಲ, ಯಾಕಂತಂದರೆ ಹಗಲೊತ್ತು ಕೆಲವು ಅಫೆನ್ಸ್ಗಳು ನಡೀತವೆ, ರಾತ್ರಿ ಹೊತ್ತು ಅಫೆನ್ಸ್ಗಳು ನಡೆಯೋದು ಒಂದು ಕಳ್ತನಗಳು, ಕನ್ನ ಹಾಕೋದು, ಈ ಥರದ ಅಫೆನ್ಸ್ಗಳೆಲ್ಲ ನಡೀತವೆ. ಸೊ ಅವನ್ನ ಹಗಲೊತ್ತು ನಡಿಬಾರ್ದಾಗಿ ನೋಡ್ಕೋಬೇಕು. ಆಮೇಲೆ
ಈ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ. ಯಾರ್ಯಾರು ರೌಡಿಸಮ್ ಮಾಡ್ತಾರೆ, ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಅವನ್ನೆಲ್ಲ ಗುರುತಿಸಬೇಕು. ಅವ್ರ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಕಮ್ಯುನಲ್ ಕ್ಲಾಶ್ಗಳಾಗದ ರೀತಿಯಲ್ಲಿ ನೋಡ್ಕೋಬೇಕು. ಕಮ್ಯುನಲ್ ಕ್ಲಾಶ್ ಆಗದೆ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ. ಇಂದಿನ ವರ್ಷಕ್ಕಿಂತ ಈ ವರ್ಷ ಜನರಲಿ, ನಾಟ್ ಮಹಿಳೆಯರ ಮೇಲೆ ಇವ್ರ ಮೇಲಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಲ್ಲ, ಜನರಲ್ ಆಗಿ ಕನ್ವಿಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಕಳೆದ 6 ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಶೇಕಡ ಅವರೇಜ್ 50% ಆಗಿದೆ. ಅದು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿದ್ದೀನಿ. ಈ ವರ್ಷ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಕರ್ನಾಟಕ ಅಂತ ನಾಮಕರಣ ಆಗಿ 50 ವರ್ಷಗಳು ತುಂಬೋಯಿತು. ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್ ಅಂತ ಆಗಿ 50 ವರ್ಷಗಳು ತುಂಬೋಯಿತು. ನಾಮಕರಣ ಆದಮೇಲೆ ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್, ಅದಕ್ಕಿಂತ ಹಿಂದೆ ಮೈಸೂರು ಪೊಲೀಸ್ ಅಂತ ಇತ್ತು. ಅದನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಅವ್ರದ್ದು ಒಂದು ಡಿಮ್ಯಾಂಡ್ ಏನಪ್ಪ ಇದೆ ಅಂತಂದರೆ, ಸುವರ್ಣ ಮಹೋತ್ಸವ ಭವನ ಕಟ್ಟಬೇಕು ಅಂತ ಇದೆ. ಸುವರ್ಣ ಮಹೋತ್ಸವ ಭವನ, ಆ ಭವನ ಸುವರ್ಣ ಭವನ ಕಟ್ಟಬೇಕು ಅಂತಕ್ಕಂಥದ್ದು, ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಕೆಲವು ಘೋಷಣೆಗಳನ್ನು ಕೂಡ ಮಾಡಿದ್ದೀನಿ ನಾನು. ಗೋಲ್ಡನ್ ಜೂಬ್ಲಿ ಸುವರ್ಣ ಭವನ, ಆಮೇಲೆ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ. ಆಮೇಲೆ ವೈದ್ಯಕೀಯ ತಪಾಸಣಾ ಭತ್ಯೆ 1,000 ಕೊಡ್ತಾ ಇದ್ದೀವಿ. ಅದನ್ನು 1,500 ರೂಪಾಯಿಗೆ ಹೆಚ್ಚು ಮಾಡ್ತಾ ಇದ್ದೀವಿ. ವೈದ್ಯಕೀಯ ತಪಾಸಣಾ ಭತ್ಯೆ ಇದೆಯಲ್ಲ, ಅದು 1,000 ಕೊಡ್ತಾ ಇದ್ದಾಗ ಅದನ್ನು 1,500 ರೂಪಾಯಿ ಮಾಡ್ತಾ ಇದ್ದೀವಿ. ಮಾಡಿದ್ದೀರಿ 2013ನಲ್ಲಿ ಫಸ್ಟ್ ಟೈಮ್ ತಾವು ಮಾಡಿದ್ದೀರಿ. ನಾನೇ 2013ರಲ್ಲಿ ನಾನೇ ಅದನ್ನು ಮಾಡಿದ್ದದು. ಅದನ್ನು ಈಗ ಅಷ್ಟು ವರ್ಷದಿಂದ ಮಾಡಿರಲಿಲ್ಲ, ಹೆಚ್ಚು ಮಾಡಿರಲಿಲ್ಲ. ಈಗ ಅದನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದೀವಿ. ಆಮೇಲೆ ಭಾಳ ಮುಖ್ಯವಾಗಿ ಈ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಕರ್ನಾಟಕವನ್ನು ಅಂತ ಭಾಳ ಸ್ಪಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದೀನಿ. ಯಾಕಂತಂದರೆ ಯುವಕರು, ವಿದ್ಯಾರ್ಥಿಗಳು, ಯುವತಿಯರು ಎಲ್ಲರೂ ಕೂಡ ಡ್ರಗ್ಸ್ನಿಂದ, ಬೇರೆ ಜನರು ಅವರೆಲ್ಲರೂ ಕೂಡ ಆ ವ್ಯತ್ಯೆಗೆ ಒಳಪಟ್ಟು ಅವರ ಜೀವನ ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಬೆಳ್ಳಿ ಪದಕ ಕೊಡ್ತಾ ಇರ್ತಕ್ಕಂಥದ್ದು 50 ವರ್ಷ ಆಗಿದೆಯಲ್ಲ, ಅದಕ್ಕೋಸ್ಕರ ಎಲ್ಲ ಪೊಲೀಸ್ನವ್ರಿಗೂ ಕೂಡ ಬೆಳ್ಳಿ ಪದಕ ಕೊಡ್ತಾ ಇರೋದು. ಕಳೆದ 6 ತಿಂಗಳಲ್ಲಿ ನಮ್ಮ ಪೊಲೀಸ್ನವರು ದಾಳಿ ನಡೆಸಿ 27 ಕೋಟಿ ಮೌಲ್ಯದ
4,484 kg ಗಾಂಜಾ, 4,484 kg ಗಾಂಜಾ ಹಾಗೂ 23 kg ರಾಸಾಯನಿಕ ಮಾದಕ ವಸ್ತುಗಳನ್ನು ಸರ್ಕಾರ ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿದ ಮೇಲೆ ಇವೆಲ್ಲ ಇದು ಮಾಡಿದ್ದಾರೆ, ವಶಪಡಿಸ್ಕೊಂಡಿದ್ದಾರೆ, ದಾಳಿ ಮಾಡಿದ್ದಾರೆ, ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಈ 4,484 kg ಗಾಂಜಾ ಮತ್ತು 23 kg ರಾಸಾಯನಿಕ ಪದಾರ್ಥಗಳು ಇವೆಲ್ಲನೂ ಕೂಡ ಫೆಬ್ರವರಿ ಮೊದಲನೇ ವಾರದಲ್ಲಿ ಅವನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಪರವಾನಗಿ ಕೊಟ್ಟಿದ್ದೀವಿ, ಪರ್ಮಿಷನ್ ಕೊಟ್ಟಿದ್ದೀವಿ. ಶಾಲ್ ಐ ರಿಪೀಟ್? ಕಳೆದ 6 ತಿಂಗಳಲ್ಲಿ 27 ಕೋಟಿ ಬೆಲೆ ಆಗ್ತಕ್ಕಂಥ 4,484 kg ಗಾಂಜಾ ಹಾಗೂ 23 kg ರಾಸಾಯನಿಕ ಮಾದಕ ವಸ್ತುಗಳು, ನಾರ್ಕೋಟಿಕ್ಸ್, ಅದಕ್ಕೆ ಸರ್ಕಾರ, ನಾನು ಪೊಲೀಸ್ ಇಲಾಖೆಯವರಿಗೆ ನಿರ್ದೇಶನ ಕೊಟ್ಟಿದ್ದೆ. ಈ ನಾರ್ಕೋಟಿಕ್ಸ್ನ ತಡೆಗಟ್ಟಬೇಕು. ನಾವು ಯುವಕರು ಸಮಾಜದಲ್ಲಿ ಹಾಳಾಗ್ತಾ ಇದ್ದಾರೆ, ಅವ್ರ ಭವಿಷ್ಯ ಹಾಳಾಗುತ್ತೆ, ಅದಕ್ಕೆ ವಿಶೇಷವಾದಂಥ ಗಮನ ಕೊಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ಇಷ್ಟೊಂದು 27 ಕೋಟಿ ರೂಪಾಯಿ 6 ತಿಂಗಳಲ್ಲಿ ವಶಪಡಿಸ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ಅದು ಇಟ್ಕೊಳ್ಳೋಕ್ಕಾಗಲ್ವಲ್ಲ, ಅದರಿಂದ ನಾಶ ಮಾಡಿ ಅಂತ ಹೇಳಿದ್ದೀವಿ. ಸೊ ಇನ್ನು ಕರ್ನಾಟಕವನ್ನು ಮಾದಕ ವಸ್ತು ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದ್ದೀವಿ. ಡ್ರಗ್ಸ್ ಫ್ರೀ ಸ್ಟೇಟ್. ಮುಕ್ತ ಮುಕ್ತ ಆಮೇಲೆ ಇನ್ನೊಂದು ಏನು ಘೋಷಣೆ ಮಾಡಿದ್ದೀನಿ ಅಂತಂದರೆ, ಈ ಸೈಬರ್ ಅಪರಾಧಗಳಿದ್ದಾವಲ್ಲ, ಮಾದಕ ವಸ್ತುಗಳ ಹಾಗೂ ಸೈಬರ್ ಅಪರಾಧಗಳ ವಿರುದ್ಧದ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಅದಕ್ಕೆ ಪ್ರತಿ CN ಪೊಲೀಸ್ನಲ್ಲಿ DYSP ಅಥವಾ ACP ಮಟ್ಟದ ಅಧಿಕಾರಿಗಳಿರಬೇಕು ಅಂತ ಮಾಡಿದ್ದೀವಿ. ಇನ್ಸ್ಪೆಕ್ಟರ್ಗಳಿಗೆ ಬದಲಾಗಿ DYSP ಅಥವಾ ACP ಮಟ್ಟದ ಅಧಿಕಾರಿಗಳಿರಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಬೆಂಗಳೂರಿನಲ್ಲಿ ಈಗ ಎಲ್ಲ ಕಡೆ SP ಜಿಲ್ಲೆಗಳಲ್ಲಿ ಅಡಿಷನಲ್ SPಗಳು ಕ್ರಿಯೇಟ್ ಮಾಡಿದ್ದೀವಿ. SPಗಳು ಪ್ಲಸ್ ಅಡಿಷನಲ್ SPಗಳು ಇಬ್ಬರು ಇರ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ 8 DCPಗಳಿದ್ದಾರೆ. ಆ 8 DCP ಕೈ ಕೆಳಗಡೆ 8 ಅಡಿಷನಲ್ DCPಗಳನ್ನು ಕ್ರಿಯೇಟ್ ಮಾಡ್ತೀವಿ. ಯಾಕಂತಂದರೆ ಪೊಲೀಸ್ ವ್ಯವಸ್ಥೆಯನ್ನು ಅದನ್ನು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಪರಮೇಶ್ವರ್ ಅವರು ಇನ್ನೂ ಏನೇನೋ ಮಾಡಬೇಕು ಅಂತ ಹೇಳಿದ್ದಾರೆ. ಪೊಲೀಸ್ಗೆ ಸಹಾಯ ಮಾಡಬೇಕು ಅಂತ, ಮನೆ ಹೆಚ್ಚಾಗಿ ಕಟ್ಟಿಕೊಡ್ಬೇಕು. ಈಗ 40% ಇದೆ, ಕನಿಷ್ಠ ಅದು 70% ಆಗಬೇಕು. ಹೌಸಿಂಗ್ದು ಸಮಸ್ಯೆ ಇದೆ ಅಂತ ಎಲ್ಲ ಹೇಳಿದ್ದಾರೆ. ಇವನ್ನೆಲ್ಲ ಡಿಪೆಂಡಿಂಗ್ ಅಪಾನ್ ದಿ ಅವೈಲಬಿಲಿಟಿ ಆಫ್ ದಿ ರಿಸೋರ್ಸಸ್ ಮಾಡ್ತೀವಿ. ಬಟ್ ಬೇರೆ ಡಿಪಾರ್ಟ್ಮೆಂಟ್ಗಳಿಗಿಂತ ಪೊಲೀಸ್ನವ್ರಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಇನ್ನೂ ಏನೇನೋ ಹೇಳಿದ್ದಾರೆ, ಅವೆಲ್ಲನೂ ಹೇಳಕ್ಕೆ ಹೋಗಲ್ಲ ನಾನು. ಅವೆಲ್ಲ ಬಜೆಟ್ನಲ್ಲಿ ಇನ್ನೊಂದು ಸಾರಿ ಚರ್ಚೆ ಮಾಡ್ತೀವಿ ನಾವು. ಇವನು ಕೂಡ ಮಾಡಲಿಕ್ಕೆ ಮಾಡ್ತೀವಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.